ಹೆಲೋ ಎವ್ರಿವನ್, ಎಲ್ರು ಹೇಗಿದ್ದೀರಾ? ಬರ್ರಿ ಇವತ್ತೇನ್ ಮಾಡೋಣಪ್ಪ ಅಂದ್ರ ಬ್ಯಾಸ್ಗಿಗೆ ತಂಪಂದಂತದ ಮೊಸರನ್ನ ಮಾಡೋಣ. ನಮ್ ಕಡೆ ಬಿಜಾಪುರ ಸೈಡ್ ಅಂತೂ ಬಿಸಿಲು ಭಾಳ ಆಗ್ಬಿಟ್ಟೈತ್ ನೋಡ್ರಿ. ಮಳ್ ಹಿಡಿದು ಹೋಗ್ಬಿಟ್ಟೈತ್ ನೋಡ್ರಿ ಬಿಸಿಲು ಅಂತೂ. ಹೊರಗೆ ಹೋಗಂತೆ ಆಗವಲ್ದು ನೋಡ್ರಿ. ಅದಕ್ಕ ಮನ್ಯಾಗ ಏನ್ ಮಾಡೋಣಪ್ಪ ಅಂದ್ರ ಮೊಸರನ್ನ ಮಾಡ್ಕೊಂಡು ತಂಪಗೆ ತಿನ್ಬಿಡೋಣಂತ. ಇದಕ್ಕ 1 ಕಪ್ ಏನ್ ಮಾಡ್ಬೇಕಪ್ಪ ಅಂದ್ರ ರೇಷನ್ ಅಕ್ಕಿ ತಗೋರಿ, ಬೆಸ್ಟ್ ಆಗತ್ತ. ಚಲೋ ಅಕ್ಕಿಕ್ಕಿಂತ ಅಂಗಡಿ ಅಕ್ಕಿಕ್ಕಿಂತ ಈ ರೇಷನ್ ಅಕ್ಕಿ ಬೆಸ್ಟ್ ಆಗತ್ತೆ. ಅದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ 1 ಕಪ್ ಅಕ್ಕಿಗೆ 1 ಕಪ್ಪನ್ನು ಹಾಲನ್ನು ನಾನಿಲ್ಲಿ ಹಾಕಾಕತ್ತೀನಿ. ಅದಕ್ಕೆ ಅರ್ಧ ಕಪ್ ಮೊಸರನ್ನ ಹಾಕಿ ಏನು ಮಾಡ್ತೀನಿ, ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ 3-4 ವಿಸಿಲನ್ನು ಹೊಡಿಸ್ತೀನಿ. ಯಾಕಪ್ಪ ಅಂದ್ರೆ ಅನ್ನ ಫುಲ್ ಮೆತ್ತಗಾಗಬೇಕು. ಈ ಥರ ಈ ಬಿಸಿ ಬಿಸಿ ಇರುವಾಗಲೇ ಇದನ್ನ ಏನು ಮಾಡಬೇಕಪ್ಪ ಅಂದ್ರೆ ಈ ಥರ ಮುಗುಚ್ಕೋಬೇಕು. ಅನ್ನನ ಅಂದ್ರೆ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡ್ಕೊಂಡಾದ್ಮ್ಯಾಗ ಇದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರ ಜೀರಿಗೆ ಬೆಳ್ಳುಳ್ಳಿಯನ್ನ ಸಣ್ಣಗೆ ಕುಟ್ಕೋಬೇಕ್ರಿ. ಇದನ್ನು ಜೀರಿಗೆ ಎಷ್ಟು ಹಾಕ್ತೀರಿ ಅಷ್ಟು ಟೇಸ್ಟ್ ಬರುತ್ತೆ. ಬೆಳ್ಳುಳ್ಳಿ ಜೀರಿಗೆದು ಟೇಸ್ಟೇ ಬೇರೆ. ಹಾಕ್ರಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜೀರಿಗೆ ಬೆಳ್ಳುಳ್ಳಿಯನ್ನ ಹಾಕೊಂಡು ಈಗ ಏನ್ ಮಾಡ್ತೀನಪ್ಪ ಅಂದ್ರೆ ಕೊತ್ತಂಬರಿಯನ್ನ ಹಾಕ್ತೀನಿ. ಕೊತ್ತಂಬರಿ ಹಾಕಿ 1 ಕಪ್ ಮೊಸರನ್ನ ನಾನೀಗ ಇದಕ್ಕೆ ಆ್ಯಡ್ ಮಾಡ್ತೀನಿ. ನಿಮ್ಗೆ ತೆಳುವಾಗಿ ಅಂದ್ರೆ ಫ್ರಿಜ್ ಒಳಗೆ ಇಟ್ಕೊಂಡು ತಿಂತೀರಪ್ಪ ಅಂದ್ರೆ ಜಾಸ್ತಿ ಮೊಸರನ್ನ ಹಾಕೋಬಹುದು. ಫ್ರಿಜ್ ಒಳಗೆ ಇಟ್ಕೊಂಡ್ರೆ ಆಮೇಲೆ ಅದೇನಾಗ್ಬಿಡ್ತದಪ್ಪ ಅಂದ್ರೆ ಅನ್ನ ಏನಿರುತ್ತೆ ಮೊಸರನ್ನ ಹೀರ್ಕೊಂಡು ಗಟ್ಟಿ ಆಗುತ್ತೆ. ಅದಕ್ಕೆ ಏನು ಮಾಡ್ಬೋದಪ್ಪ ಅಂದ್ರೆ ನಾವು ಜಾಸ್ತಿ ಮೊಸರನ್ನ ಹಾಕೋಬಹುದು. ಇದನ್ನ ಮಿಕ್ಸ್ ಆದ್ಮೇಲೆ ನಾವು ಇದಕ್ಕೆ ಏನು ಮಾಡ್ಬೇಕಪ್ಪ ಅಂದ್ರೆ ಸ್ವಲ್ಪ ಉಪ್ಪನ್ನ ಹಾಕ್ತೀನಿ. ಇವಾಗ ನಾನು ಉಪ್ಪು ಹಾಕಾಕತ್ತಿದ್ದು, ನಾ ಅನ್ನಕ್ಕಿಟ್ಟಾಗ ನಾನು ಅದಕ್ಕೆ ಉಪ್ಪು ಹಾಕಿಲ್ಲ. ಈಗ ಉಪ್ಪು ಹಾಕಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಆಯ್ತಪ್ಪ ಅಂದ್ರೆ ಇದಕ್ಕೊಂದು ಒಗ್ಗರಣೆ ಹಾಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಫ್ಯಾನ್ ತಗೊಂಡು ಒಂದಿಷ್ಟು ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕೊಂಡು ಇದನ್ನೇನು ಮಾಡ್ಬೇಕಪ್ಪ ಅಂದ್ರೆ ಬಿಸಿ ಮಾಡ್ಕೋಬೇಕು. ಇದು ಎಣ್ಣೆ ಬಿಸಿ ಆಯ್ತಿಲ್ಲೋ ಅದಕ್ಕೆ ಏನು ಮಾಡ್ತೀನಪ್ಪ ಅಂದ್ರೆ ಒಂದಿಷ್ಟು ಸಾಸಿವೆಯನ್ನು ಹಾಕಿ ಚಟಾಪಟ ಅಂಥೇಳಿ ಸಿಡಿಸ್ಕೋಬೇಕು. ಇದಕ್ಕೆ ಏನು ಮಾಡ್ತೀನಪ್ಪ ಅಂದ್ರೆ ಒಂದಿಷ್ಟು ಶೇಂಗಾ ಹಾಕ್ತೀನಿ. ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ ಈ 3 ಮಿಕ್ಸ್ ಮಾಡಿ ಇದಕ್ಕೆ ಒಗ್ಗರಣೆಯನ್ನು ಕೊಡ್ತೀನಿ. ಹಾಗೆ ಇದಕ್ಕೆ ಏನು ಬೇಕಪ್ಪ ಅಂದ್ರೆ ಮೇನ್ ಇಂಗ್ರೀಡಿಯೆಂಟ್ಸ್ ಕರಿಬೇವನ್ನ ಹಾಕಿ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ಬಿಡೋಣ್ರಿ. ನಮ್ದು ಒಗ್ಗರಣೆ ಈಗ ರೆಡಿ ಆಗತ್ತ. ಈ ಒಗ್ಗರಣೆ ರೆಡಿ ಆಗಿದ್ದನ್ನು ಇದನ್ನ ತೊಗೊಂಡು ಎದಕ್ಕೆ ಹಾಕ್ಬೇಕಪ್ಪ ಅಂದ್ರೆ ನಮ್ಮ ಮೊಸರನ್ನಕ್ಕೆ ಹಾಕೊಂಡ್ಬಿಡೋಣ್ರಿ. ಹಾಕೊಂಡಾದ್ಮ್ಯಾಗೆ ಕಲಿಸಿ ತಿಂದ್ರೆ ಭಾರಿ ಇರ್ತೈತೆ ನೋಡ್ರಿ. ಒಂದ್ಸರಿ ನೀವು ನಿಮ್ಮ ಮನ್ಯಾಗ ಟ್ರೈ ಮಾಡ್ರಿ, ಹೇಳ್ರಿ ಹೆಂಗಾಗಿತ್ತಂತ ಹೇಳಿ. ಬ್ಯಾಸ್ಗಿಗೆ ಬಾಡಿ ಭಾರಿ ತಂಪಾದಂಥ ಆಹಾರ, ಜಲ್ದಿನೇ ಡೈಜೆಷನ್ ಆಗುತ್ತೆ. ಬೆಸ್ಟ್ ಫುಡ್ ಅಂತ ನಾ ಹೇಳ್ತೀನಿ. ತಿನ್ರಿ, ಲೈಕ್ ಇಟ್, ಟೇಸ್ಟ್ ಇಟ್, ಸ್ಮೈಲ್ ಇಟ್. ಥ್ಯಾಂಕ್ ಯು.